ಹೊಸ ವರ್ಷ ಆಚರಣೆ ಹಿನ್ನೆಲೆ ಕಾಫಿನಾಡಿನಲ್ಲಿ ಪ್ರವಾಸಿಗರು ಲಗ್ಗೆ ಇಟ್ಬಿಟ್ಟಿದ್ದಾರೆ. ಪ್ರವಾಸಿ ತಾಣಗಳಲ್ಲಿ ಹೆಚ್ಚುತ್ತಾ ಇದೆ ಪ್ರವಾಸಿಗರ ಸಂಖ್ಯೆ. ರಾಜ್ಯದ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಜಿಲ್ಲೆಯ ಬಹುತೇಕ ಹೋಮ್ ಸ್ಟೇಗಳು ಪ್ರವಾಸಿಗರಿಂದ ಭರ್ತಿಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಹೊಸ ವರ್ಷದ ಆಚರಣೆಗೆ ಜನರು ಕಾತರರಾಗಿದ್ದಾರೆ. ಸೊ ಪ್ರವಾಸಿ ತಾಣಗಳಿಗೆ ತುಂಬಾ ಜನ ಹೋಗ್ತಾ ಇರೋದ್ರಿಂದ ಬ್ಯುಸಿ ಆಗ್ಬಿಟ್ಟಿದೆ. ಅಲ್ಲೆಲ್ಲ ಟ್ರಾಫಿಕ್ ಜಾಮ್ ಎಲ್ಲ ಉಂಟಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ ಬನ್ನಿ. 2023ಕ್ಕೆ ಗುಡ್ ಬೈ ಹೇಳಿ 2024 ವೆಲ್ಕಮ್ ಮಾಡಿಕೊಳ್ಳಲು ಪ್ರವಾಸಿಗರು ಕಾತುರದಿಂದ ಕಾಯ್ತಾ ಇರುವಂಥದ್ದು. ರಾಜ್ಯದಲ್ಲಿಯೇ ಅತ್ಯಂತ ಹೆಸರುವಾಸಿಯಾಗಿರುವಂತಹ ಪ್ರವಾಸಿ ತಾಣ ಆದಂತಹ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿಗೆ ಈಗಾಗಲೇ ಪ್ರವಾಸಿಗರು ಆಗಮಿಸೋದಕ್ಕೆ ಪ್ರಾರಂಭವಾಗಿರುವಂಥದ್ದು. ಇನ್ನೇನು ಕೆಲವು ಗಂಟೆಗಳು ಹೊಸ ವರ್ಷ ಆಚರಣೆಗೆ ಬಾಕಿ ಇರುವ ಬೆನ್ನಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ರಾಜ್ಯದಲ್ಲಿಯೇ ಅತ್ಯಂತ ಎತ್ತರದ ಗಿರಿ ಪ್ರದೇಶ ಅಂತ ಅನ್ಸ್ಕೊಂಡಿರುವಂತಹ ಮುಳ್ಳಯ್ಯನಗಿರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಲಗ್ಗೆ ಇಡ್ತಾ ಇರುವಂಥದ್ದು. ಈಗ ನೋಡ್ಬೋದು ನೀವು, ನಾನು ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿದ್ದೀನಿ. ಪ್ರತಿನಿತ್ಯ ಈ ಭಾಗಕ್ಕೆ ಪ್ರವಾಸಿಗರು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಹೊಸ ವರ್ಷ ಇರುವ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಮುಳ್ಳಯ್ಯನಗಿರಿ ಪ್ರದೇಶಕ್ಕೆ ಬರ್ತಾ ಇರುವಂಥದ್ದು. ರಸ್ತೆ ಉದ್ದಕ್ಕೂ ಏನು ಟ್ರಾಫಿಕ್ ಜಾಮ್ ಕಿರಿಕಿರಿ ಆಗ್ತಾ ಇರುವ ಬೆನ್ನಲ್ಲೇ ಪ್ರವಾಸಿಗರು ಅಲ್ಲಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡುವುದರ ಮೂಲಕ ನಡೆದುಕೊಂಡೇ ಮುಳ್ಳಯ್ಯನಗಿರಿ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಚಳಿಯ ವಾತಾವರಣ ಎಲ್ಲೆಡೆ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಇರುವಂಥದ್ದು. ಬೆಳಗಿನಿಂದ ಮಧ್ಯಾಹ್ನದವರೆಗೂ ಮಂಜು ಮುಸುಕಿದ ವಾತಾವರಣ ಇರುವಂಥದ್ದು. ಈ ಏನು ಮಾಗಿದ ಚಳಿಯ ಬೆನ್ನಲ್ಲೇ ಹೊಸ ವರ್ಷವನ್ನು ಆಚರಣೆ ಮಾಡೋದು ಏನು ರಾಜ್ಯದ ಮೂಲೆ ಮೂಲೆಯಿಂದ ಈಗಾಗಲೇ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಈಗಾಗಲೇ ನೀವು ನೋಡ್ಬೋದು, ಏನು ಪ್ರವಾಸಿಗರು ಮುಳ್ಳಯ್ಯನಗಿರಿ ಬೆಟ್ಟವನ್ನು ಕೂಡ ಈಗ ಹತ್ತಾ ಇರುವಂಥದ್ದು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೂ ಕೂಡ ಏನು ಮೆಟ್ಟಿಲುಗಳ ಮೂಲಕ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬೆಟ್ಟವನ್ನು ಹತ್ತಿ ಈ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರಲ್ಲೂ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇರುವ ಬೆನ್ನಲ್ಲೇ ಹೊಸ ವರ್ಷಕ್ಕೆ ಪ್ರವಾಸಿಗರು ನಿಧಾನವಾಗಿ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇರುವಂಥದ್ದು. ಅಲ್ಲದೆ ಜಿಲ್ಲೆಯಲ್ಲಿ ಸುಮಾರು 2,000ಕ್ಕೂ ಅಧಿಕ ಹೋಮ್ ಸ್ಟೇಗಳು ಇರುವಂಥದ್ದು. ಈಗಾಗಲೇ ಸಂಪೂರ್ಣ ಹೋಮ್ ಸ್ಟೇಗಳು ಭರ್ತಿಯಾಗಿರುವಂಥದ್ದು. ಕಳೆದ ವರ್ಷ ಪ್ರವಾಸೋದ್ಯಮ ಇಲಾಖೆಯ ಅಂಕಿಅಂಶದ ಪ್ರಕಾರ ಏನು 2023ರಲ್ಲಿ ಏನು ಹೊಸ ವರ್ಷಕ್ಕೆ 2 ಲಕ್ಷಕ್ಕೂ ಅಧಿಕ ಜನ ಪ್ರವಾಸಿಗರು ಭೇಟಿ ನೀಡಿದ್ರು ಎಂಬ ಮಾಹಿತಿ ನೀಡಿರುವಂಥದ್ದು. ಆದರೆ ಈ ವರ್ಷ ಅದನ್ನು ಮೀರಿಸಿ 3 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಚಿಕ್ಕಮಗಳೂರು ಜಿಲ್ಲೆಗೆ ಆಗಮಿಸುವ ಸಾಧ್ಯತೆ ಇದೆ ಎಂಬ ಮಾತನ್ನು ಸಹ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಮಂಜು ಮುಸುಕಿದ ವಾತಾವರಣ, ಇನ್ನೊಂದು ಕಡೆ ದಟ್ಟ ಮಂಜು, ಅಲ್ಲದೆ ಚಳಿಯ ವಾತಾವರಣದ ನಡುವೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಏನು ಪ್ರವಾಸಿಗರು ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಲ್ಲದೆ ಏನು ಹೊಸ ವರ್ಷವನ್ನು ಇಲ್ಲೇ ಆಚರಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸ್ನೇಹಿತರಿರ್ಬೋದು, ಕುಟುಂಬ ಸದಸ್ಯರಿರ್ಬೋದು, ಪುಟ್ಟ ಮಕ್ಕಳಿರ್ಬೋದು, ಶಾಲೆಯ ಮಕ್ಕಳು ಕೂಡ ಈ ಭಾಗಕ್ಕೆ ಬಂದು ಏನು ಹೊಸ ವರ್ಷ ಆಚರಣೆಗೆ ಸಜ್ಜಾಗ್ತಾ ಇರ್ಬೋದು. ಅಲ್ಲದೆ ಪ್ರತಿನಿತ್ಯ ಈ ಭಾಗಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದರೂ ಕೂಡ ವಿಶೇಷವಾಗಿ ಈ ಹೊಸ ವರ್ಷ ವೀಕೆಂಡ್ ಆಗಿರೋದ್ರಿಂದ ಏನು ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರವಾಸಿಗರು ಬರುವ ಸಾಧ್ಯತೆ ಇರುವಂಥದ್ದು. ಅಲ್ಲದೆ ಏನು ಕಡಿದಾದ ರಸ್ತೆ ಇದ್ರೂ ಕೂಡ ಮುಳ್ಳಯ್ಯನಗಿರಿ ಬರುವ ರಸ್ತೆ, ಅದರಲ್ಲೇ ವಾಹನಗಳನ್ನು ಚಲಾವಣೆ ಮಾಡಿಕೊಂಡು ಅಲ್ಲಲ್ಲೇ ಟ್ರಾಫಿಕ್ ಜಾಮ್ ಕಿರಿಕಿರಿ ಅನುಭವಿಸಿದ್ರೂ ಕೂಡ ಕೊನೆಗೆ ನಾವು ಪ್ರವಾಸಿ ತಾಣ ಹಾಗೂ ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಬಹುದು ಎಂಬ ನಿಟ್ಟಿನಲ್ಲಿ ಪ್ರವಾಸಿಗರು ಇಲ್ಲಿಗೆ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ 2023ಕ್ಕೆ ಗುಡ್ ಬೈ ಹೇಳಿ 2024ಕ್ಕೆ ವೆಲ್ಕಮ್ ಮಾಡುವುದಕ್ಕೆ ಪ್ರವಾಸಿಗರು ಹಾಗೂ ಚಿಕ್ಕಮಗಳೂರಿನ ಜನತೆ ಈಗ ಸಜ್ಜಾಗಿರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇರುವ ಬೆನ್ನಲ್ಲೇ ಮುಳ್ಳಯ್ಯನಗಿರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿ ಇಲ್ಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಯೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರಾಜ್ಕುಮಾರ್, TV5 ಚಿಕ್ಕಮಗಳೂರು.